ಎಲ್ಗೋದ್ಲು ಈ ಸೀತಾ? ಇತ್ತೀಚೆಗೆ ಅಂತನೂ ನಾನು ಎಲ್ಲ ಕೆಲಸ ಮಾಡ್ತೀನಿ ಅಂತ ಬಿಟ್ಬಿಟ್ಟು ಹೋಗ್ತಿರ್ತಾಳೆ ಸುತ್ತರಿಯಾಕೆ. ನಾನೇನೋ ಬಿಡು ದುಡಿತಾಳಲ್ಲ ಅಂತ ಹೇಳಿ ಒಂದಿಷ್ಟು ಕೆಲಸ ಮಾಡಕ್ ಹೋದ್ರೆ ಇವಳಿಗೆ ದಿಮಾಕ್ ಬಂದೈತಿ ನಾನು ದುಡಿತೀನಿ ಅಂತಾನ. ನಾನೇನೋ ಬಿಡು ಹೋಗ್ಲಿ ಕೆಲ್ಸಕ್ಕೆ ಹೋಗ್ತಾಳೆ, ಅಕ್ಕೆ ಸಾಕಾಗಿ ಬರ್ತಾಳೆ ಅಂತಾನ ಎಲ್ಲ ಅಡಿಗೆ ಮಾಡೋದು ಮುಚ್ಚೆ ತೊಳೆಯೋದು ಎಲ್ಲ ಮಾಡ್ತೀನಿ. ಆದ್ರೆ ಮನೆಯಾಗ ಒಂದು ಕ್ಷಣ ಗೊತ್ತಿರಲ್ಲ, ಯಾಕಂದ್ರೆ ಸಣ್ಣ ಪುಟ್ಟ ಕೆಲಸನೂ ಮಾಡಲ್ಲ. ಹಂಗ ಹೋಗ್ತಾಳೆ. ಎಲ್ಲಿ ಹೋಗ್ತಾಳ ಏನ್ ಸುಡ್ಗಾಡು ಕೇಳಿದ್ರೆ ಉಪ್ಪಿನಕಾಯಿ ಮಾಡಕ್ ಹೋಗಿದ್ದೆ, ಅಲ್ಲಿಗೆ ಹೋಗಿದ್ದೆ, ಸುಜಿರ್ ಅಂತಕ್ ಹೋಗಿದ್ದೆ ಅಂತಾನ ಕತೆ ಹೇಳ್ತಾಳೆ ಅಂತಗೇನೆ. ಬರ್ಲಿ ಇರು ಇವತ್ತು ಮಾಡ್ತೀನಿ ಅವಳಿಗೆ. ಅದು ಅಲ್ಲದೆ ಈಗ ದುಡ್ಡುನು ನನ್ನ ಕೈ ಕೊಡಲ್ಲ, ಅವಳೇ ಇಕ್ಕೆಂತಾಳೆ. ಇಕ್ಕೆಂಬ್ಲಿ ಹೋಗ್ಲಿ, ಆದ್ರೆ ಮನೆ ಕೆಲಸನಾದ್ರೂ ಮಾಡ್ಬೇಕು ತಾನೆ. ನಾನೊಬ್ಳೆ ಎಷ್ಟು ಅಂತ ಸಾಯನ. ನಾನು ಮನೆಯಾಗ ಬಿದ್ದಿದ್ದೀನಿ ಅಂತಾನ ನನ್ನ ಮನೆ ಕೆಲಸಗಳು ಮಾಡ್ಕೊಂಡ್ಬಿಟ್ಟವಳೆ. ಏನೋ ನನ್ನ ಮಗ ಸೊಸೆ ಇಬ್ರು ದುಡಿತಾರಲ್ಲ ಬಿಡು, ನಾನಿನ್ನೇನು ಹೋಗೋದು, ನನ್ನ ಗಂಡನ ಏನಾರ ಕೆಲ್ಸಕ್ಕೆ ಹೋಗ್ತಾನೆ, ನಾನು ಮನೆಯಾಗ ಮಾಡ್ಕೊಂಡಿರೋಣ ಅಂತ ನಾನಿದ್ದೀನಿ. ಆದ್ರೆ ಇವಳು ನನ್ನ ಮನೆ ಕೆಲಸದ ತರ ನೋಡ್ತಾ ಇದ್ದಾಳೆ. ದುರ್ಗಕ್ಕಯ್ಯ ಚೆನ್ನಾಗಿದೀಯಾ? ಸೀತಾ ಇದ್ದಾಳ? ಎತ್ತಾಳಾಗೋದ್ಲೋ ಏನೋ ಯಾರಿಗ್ ಗೊತ್ತು. ಅವಳೆ ನನ್ಗೇನು ಹೇಳೋಗ್ತಾಳ? ನಿನ್ನ ಆದ್ನಿ ಬಾರಿ ಹೆಚ್ಕೊಂಡ್ಬಿಟ್ಟಾಳಮ್ಮ ಇತ್ತೀಚೆಗೆ. ನಾನೇನೋ ಬಿಡು ದುಡಿತಾಳಲ್ಲ ಅಂತ ಹೇಳಿ ಮನೆ ಕೆಲಸ ಎಲ್ಲ ನಾನೇ ಮಾಡ್ತೀನಿ, ಆದ್ರೆ ಒಂದ್ ಕೆಲಸನೂ ಮಾಡಲ್ಲ. ಹಂಗೆ ರೌಂಡ್ ಹಾಕಕ್ ಹೋಗ್ತಾಳೆ, ರೌಂಡ್ ಊರ್ ತುಂಬಾರ. ನೀನೇನು ನಿಮ್ಮ ಅಕ್ಕನ ಮನೆಗೆ ಬಂದು ಆಲೆ ಒಂದ್ ವಾರ ಆಯ್ತೇನು, ಇವಾಗ ಬರ್ತಾ ಇದ್ಯಾ ನಾದ್ನಿ ಮನೆಗೆ? ಯಾಕೆ ನಾವು ಬಡವರಂತಾನ? ಅಯ್ಯೋ ಇದ್ಯಾಕ ಹಿಂಗ್ ಕೇಳ್ತಾ ಇದ್ಯಾ? ನಮ್ಮ ಅಕ್ಕ ನೋಡ್ಕೊಂತಿದ್ನಲ್ವಾ, ಅದು ಅಲ್ಲದೆ ನಮ್ಮ ಅಜ್ಜಿ ಬೇರೆ ಬಂದಿತ್ತು, ಅಲ್ಲಿ ಮನೆಗೆಲ್ಲನ ಬಣ್ಣ ಬಳಸಿದ್ವಿ, ಹಂಗಾಗಿ ಬರಕ್ ಆಗ್ಲಿಲ್ಲ. ಸೀತಾ ಅಲ್ಲಿಗೆ ಬಂದಿದ್ಲು ಮಾತಾಡ್ಸಕ್ಕೆ ನನ್ನ. ಬನ್ನಿ ಅದಕ್ಕೆ ಮನೆಗೆ ಅಂತ ಹೇಳಿದ್ಲು, ಯಾವಾಗಾದ್ರೂ ಬಿಡುವಾದಾಗ ಬರ್ತೀನಿ ಅಂತ ಹೇಳಿದ್ದೆ. ಇವಾಗ ಹೆಂಗೋ ನಮ್ಮ ಪಾಪಗೆ ಸ್ನಾನ ಮಾಡಿಸಿ ಮನಸ್ಸಿದ್ವಿ, ನಮ್ಮ ಅಕ್ಕ ಏನೋ ಮನೆ ಕಂಡಿದ್ಲು, ಇನ್ನೇನು ಕೆಲಸ ಇರ್ಲಿಲ್ಲ, ಅಜ್ಜಿ ಇತ್ತು, ಅದಕ್ಕೆ ಬಂದೆ ಮಾತಾಡ್ಸ್ಕೊಂಡು ಹೋಗೋಣ ಅಂತಾನ. ಅದ್ಯಾಕ ಹಂಗ್ರೇಗಾಡ್ತೀಯ? ಯಾಕೆ ಏನ್ ಮಾಡಿದ್ಲು ಸೀತಾ? ಏನನ್ ಜಗಳ ಮಾಡ್ಕೊಂಡ್ರ ನೀನು ಸೀತಾನು? ಹೋಗ್ಲಿ ಬಿಡು, ನೀನ್ ಬರ್ದಿದ್ರೆ ಏನಂತೆ, ನಾವೇನೇನೇನು ಕೆಳಕ್ ಹೋಗಲ್ಲ. ನಾನ್ ಬರ್ದಿದ್ರು ನಮ್ ಬಂದ್ರು ಏನು ಆಗಲ್ಲ ವ್ಯತ್ಯಾಸ, ಆದ್ರೆ ಸಂಬಂಧಕ್ಕೆ ಬೆಲೆ ಕೊಡ್ಬೇಕಲ್ವಾ, ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ನೀವ್ ಬಂದಿಲ್ಲ ಅಂತ ಬೈಕಂತೀರ ಅಂತ ಸೀತನ ಮಾತಾಡ್ಸ್ದೆ. ಸೀತಾ ಅಲ್ಲೇ ಬಂದಿದ್ಲು ನಮ್ಮ ಅಕ್ಕರ ಮನೆಗೆ, ಮಾತಾಡ್ಸಿದ್ದೆ. ಯಾಕಕ್ಕ ಏನಾಯ್ತು? ಏನಾರ ಜಗಳ ಮಾಡ್ಕೊಂಡ್ರ ಹೆಂಗೆ? ಎಲ್ಬೋದ್ಲು ಈಗ ಸೀತಾ? ಎಲ್ಬೋದ್ಲು ಅಂದ್ರೆ ನನಗೆ ಹೇಳೋಗ್ತಾಳಮ್ಮ ನಿನ್ನಾದ್ನಿ, ಹೇಳುವಾಗಲ್ಲ ಏನೂ ಇಲ್ಲ, ಹೇಳಾರ್ ಕೇಳಾರು ಯಾರು ಇಲ್ಲ ಅನ್ಕೊಂಡ್ಬಿಟ್ಟವಳೆ. ಅವಳು ಆಡಿದ್ದೆ ಆಟ ಆಗೈತಿ. ನನ್ ಮಗ ಅಂತನು ಮಂಡೆಗೆ ಕೆಲ್ಸಕ್ಕೆ ಹೋಗ್ತಾನೆ, ಅವನು ಹೋಗ್ತಿದ್ದಂಗೇನೆ ಇವಳು ಹೊರಟು ಬಿಡ್ತಾಳೆ. ಕೇಳಿದ್ರೆ ಅಲ್ಲಿಗೋಗಿದ್ದೆ ಇಲ್ಲಿಗೋಗಿದ್ದೆ ದೇವಸ್ಥಾನಕ್ಕೆ ಹೋಗಿದ್ದೆ ಉಪ್ಪಿನಕಾಯಿ ಮಾಡಕ್ ಹೋಗಿದ್ದೆ ಅಂತಾನ ಹೇಳ್ತಾಳೆ. ಅದ್ಗೆ ಯಾವಾಗ ಬಂದ್ರಿ? ಅಂತೂ ಇಂತೂ ಒಂದ್ ವಾರ ಆಯ್ತು ನೀವು ನಮ್ಮ ಮನೆಗೆ ಬರೋ ಅಷ್ಟೊತ್ತಿಗೆ. ಈ ಊರಿಗೆ ಬಂದಿದ್ರು ನಮ್ಮ ಮನೆಗೆ ಬರಕ್ಕೆ ಇಷ್ಟು ದಿನ ಆಯ್ತಲ್ಲ ಅತ್ತಿಗೆ. ಯಾಕೆ ಇಲ್ಲೇ ನಿಂತಿದ್ರಾ? ನಡಿ ಒಳಿಕೆ. ಏನತ್ತೆ ನಮ್ಮ ಅತ್ತಿಗೆ ಬಂದಿದ್ದಾರೆ, ನೀವು ಇಲ್ಲೇ ನಿಲ್ಸ್ಕೊಂಡು ಮಾತಾಡ್ತಾ ಇದ್ದೀರಲ್ಲ, ಒಳಗೆ ಕರ್ಕೊಂಡು ಹೋಗ್ಬೇಕು ಅನ್ನೋದು ಗೊತ್ತಾಗಲ್ವಾ? ಇಲ್ಲಮ್ಮ ಗೊತ್ತಾಗಲ್ಲ ನನಗೆ, ನಾನು ದಡ್ಡಿ. ನೀನ್ ಮಾತ್ರ ಎಲ್ ಬೇಕಾದ್ರೂ ಓಡಾಡ್ಕೊಂಬ, ನಾನು ಮನೆಗೆ ಬಿದ್ದಿರ್ತೀನಿ. ಇಷ್ಟೊತ್ತು ಎಲ್ಗೋಗಿದ್ದೆ? ಎಲ್ಗೋಗಿದ್ದೆ? ಯಾಕತ್ತೆ ಏನಾಯ್ತು? ನಾನು ದೇವಸ್ಥಾನಕ್ಕೆ ಹೋಗಿದ್ದೆ, ನೀವಿರ್ಲಿಲ್ಲ ಹೇಳೋಗೋಣ ಅಂತಂದ್ರೆ ಅದಕ್ಕೆ ಹೋಗಿದ್ದೆ. ಯಾಕೆ ಹಂಗಾಡ್ತಾ ಇದ್ದೀರಾ? ಸುಮ್ಮನೆ ಇರ್ತೀರಾ? ನಿಮ್ದು ಏನ್ ಸಮಸ್ಯೆ ಇದ್ರು ಆಮೇಲೆ ಮಾತಾಡೋಣ. ನಮ್ಮ ಅತ್ತಿಗೆ ಬಂದಿದ್ದಾರೆ, ಅವ್ರ ಎದುರಿಗೆ ನೀವು ಜಗಳ ತೆಗಿಬೇಡಿ. ಅದಕ್ಕೆ ನಡೀರಿ ಒಳಿಕೆ. ಸೀತಾ ಎಲ್ಲಾದ್ರೂ ಈ ಮನೆಗೆ ಯಾರಿಗಾದ್ರೂ ಒಬ್ರಿಗೆ ಹೇಳ್ಬಿಟ್ಟು ಹೋಗ್ಬೇಕು ಕಣೆ. ಅದನ್ನ ರೂಢಿ ಮಾಡ್ತಾ. ಹಿಂಗೆ ಹೇಳ್ದಲೆ ಹೋದ್ರೆ ಮನೆಗೆ ಏನ್ ಅನ್ಕೋಬೇಕು ಹೇಳು? ಎಲ್ಲೋಗಿದ್ಯಾ ಅಂತ ಅನ್ಕೋಬೇಕು. ಯಾರನ್ನ ಕೇಳಿದ್ರೆ ಏನ್ ಹೇಳ್ಬೇಕು ನಿಮ್ಮತ್ತೆ? ಹೇಳಿ ಹೋಗತ್ ಕಲ್ತ ಎಲ್ಲೇ ಹೋದ್ರು, ಗೊತ್ತಾಯ್ತಾ? ಸರಿ ಅತ್ತಿಗೆ ಆಯ್ತು. ನಾನು ಹೇಳೇ ಹೋಗ್ತಿದ್ದೆ, ಆದ್ರೆ ನಮ್ಮ ಅತ್ತೆ ಇರ್ಲಿಲ್ವಲ್ಲ ಅದಕ್ಕೆ ಹೋದೆ ಅಷ್ಟೇನೆ. ಅದಕ್ಕೆ ಏನಾಯ್ತು? ಯಾಕತ್ತೆ ಹಂಗಾಡ್ತಾ ಇದ್ದೀರಾ? ಹಂಗಾಡ್ತಾ ಇದೀನಮ್ಮ, ಹೆಂಗಾಡ್ತಾ ಇದೀನಿ? ಏನ್ ಕೇಳಬಾರ್ದಾ? ಅತ್ತೆ ಆದವಳು ಸೊಸೆನ ಎಲ್ಗೋಗಿದ್ದೆ ಏನ್ ಮಾಡ್ತಿದ್ದೆ ಅಂತಾನ? ಎಲ್ಲ ಕೆಲಸನ ನನ್ನ ಮೇಲೆ ಹಾಕ್ಬಿಟ್ಟು ನೀನು ಉಪ್ಪಿನಕಾಯಿ ಮಾಡ್ಕೊಂಡು ಓಡಾಡು. ದುಡ್ಡು ಕೊಟ್ಟಿಲ್ವಾ ಸೂಜಿ ಇನ್ನನ? ಉಪ್ಪಿನಕಾಯಿ ಮಾಡಕ್ ಹೋಗಿದ್ದ ಒಂದ್ ವಾರದಿಂದನ ದುಡ್ಡೇ ಕೊಟ್ಟಿಲ್ವಲ್ಲ? ಅದು ಕೊಟ್ಟವಳೆ ಅತ್ತೆ. ಅದು ನಮ್ಮ ಮನೆಯವ್ರಿಗೆ ಅದೇ ಗಾಡಿ ತಾಮಕ್ಕೆ ಅಂತ ತಗೊಂಡಿದ್ರಲ್ಲ, ಅದನ್ನೆಲ್ಲ ತೀರ್ಸನ ಅಂತನ ಅವರೇ ಇಸ್ಕೊಂತ ಇದಾರೆ 2 ವಾರದಿಂದ, ಈ ತಿಂಗಳಿಂದನ. ಅದಕ್ಕೆ ನಿಮ್ ಕೈಗೆ ಕೊಟ್ಟಿಲ್ಲ. ಹೌದಾ? ಹಂಗಾದ್ರೆ ನನ್ ತಗೊಂಡ್ ಮಾತುನು ಹೇಳಿಲ್ಲ, ನೀನು ಹೇಳಿಲ್ಲ, ಅವನು ಹೇಳಿಲ್ಲ. ಗಾಡಿ ಕಂತು ತೀರ್ಸಕ್ಕೆ ಇಸ್ಕೊಂಡಿದ್ದಾನೆ ಅಂತ ನೀನಾದ್ರೂ ಹೇಳ್ಬೇಕಾನೆ. ಇವಳಿಗೆ ಯಾಕೆ ಹೇಳೋದು? ನಾನ್ ದುಡ್ದಿರೋ ದುಡ್ಡು ಹೆಂಗ್ ಬೇಕಾದ್ರೂ ನಾನು ಯಾರು ಬೇಕಾದ್ರೂ ಕೊಡ್ತೀನಿ, ಈ ಅಮ್ಮಗೆ ಯಾಕೆ ಹೇಳೋದು ಅಂತಾನ? ಗೊತ್ತಾಯ್ತು ಬಿಡು. ಹಂಗಲ್ಲ ಅತ್ತೆ, ಅವ್ರೇನ್ ನನ್ನ ಹತ್ರ ಇಸ್ಕೊಂಡಿದ್ದು, ಅತ್ತೆಗೆ ಹೇಳ್ಬೇಕಾಗಿತ್ತು ಅಂದಿತ್ತೆ. ನಾನೆಲ್ಲ ಹೇಳ್ತೀನಿ, ನೀನೇನ್ ತಲೆ ಕೆಡಿಸ್ಕೊಬೇಡ ಅಂತ ಹೇಳಿದ್ರ, ಅದಕ್ಕೆ ಸುಮ್ಮನಾದೆ. ಅವ್ರೇನ್ ನಿಮ್ಮ ಹತ್ರ ಹೇಳಿಲ್ವಾ? ಇಲ್ವಲ್ಲ, ಅವನು ಹೇಳಿಲ್ಲ, ನೀವು ಹೇಳಿಲ್ಲ. ಹೇಳ್ದ ಬಿಟ್ಟ ಅಂತನಾದ್ರೂ ಕೇಳ್ದ ನೀನು? ಇಲ್ಲ, ಯಾಕೆ ಕೇಳ್ತಿ ಹೇಳು? ಬಿಡು, ಇವಳ್ದೇನ್ ಲೆಕ್ಕ? ಮನೆಗೆ ಬಿದ್ದಿರ್ತಾಳೆ, ನಾವು ತಾನೇ ದುಡಿಯಾರು ಅಂತಾನ. ಅಯ್ಯೋ ಅಕ್ಕ ದುರ್ಗಕ್ಕಯ್ಯ, ಯಾಕಕ್ಕ ಹಿಂಗ್ ಗಲಾಟೆ ಮಾಡ್ತಾ ಇದ್ಯಾ? ಬೀದಿ ನಿಂತ್ಕೊಂಡು ಹಿಂಗೆಲ್ಲ ಮಾತಾಡಿದ್ರೆ ನಿಮ್ಮ ಮರ್ಯಾದೆನೇ ಹೋಗೋದು. ನಡೀರಿ ಮೊದ್ಲು ಒಳಿಕೆ ನಡಿಯಕ್ಕ, ಆಮೇಲೆ ಮಾತಾಡುವಂತೆ. ಮಾತಾಡಕ್ಕೆ ಏನಾಯ್ತಮ್ಮ? ಏನೂ ಇಲ್ಲ. ಈ ಮನೆಗೆ ನನಗೆ ಬೆಲೆ ಇಲ್ವಲ್ಲ, ನಾನು ದುಡಿಯಲ್ವಲ್ಲ, ಅದಕ್ಕೆ ಏನೋ 3 ವಾರ ದುಡಿತಾರಲ್ಲ, ನಾನಾದ್ರೂ ಮನೆಗೆ ಮಾಡಿಕ್ಕನ ಅವ್ರಿಗೆ
ಬಿಸಿ ಬಿಸಿ ಅಡಿಗೆ ಮಾಡಿಕ್ಕಾನ ಅವ್ರು ಚೆನ್ನಾಗಿದ್ರೆ ದುಡಿತಾರೆ ಅಂತ ನಾನು ಮನೆಯಾಗಿದ್ದೀನಲ್ಲ, ಅದಕ್ಕೆ ನನಗೆ ಬೆಲೆ ಇಲ್ಲ. ಇವಳೊಂದಿಟ್ಟು ದುಡಿತಾಳಲ್ಲ, ಅದಕ್ಕೆ ಇವಳಿಗೆ ಕೊಂಬು ಬಂದಿದ್ದಾವೆ ತಲೆ ಮೇಲೆ. ಅದಕ್ಕೆ ನನ್ನ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ. ಅಯ್ಯೋ ಅತ್ತೆ, ಒಳಗ್ ನಡೀರಿ, ಮೊದ್ಲು ಮಾತಾಡೋಣ. ಒಳಕ್ಕೂ ಬರಲ್ಲ, ಎಲ್ಗೂ ಬರಲ್ಲ, ಹೋಗು ನೀನೇನು. ಆಯ್ತು ಬಿಡಿ, ಬರ್ದಿದ್ರೆ ಏನಂತೆ. ಅಯ್ಯ, ಇಷ್ಟೆಲ್ಲ ನಾವು ಒಳ್ಳೆ ಮಾತಾಗಿ ಹೇಳಿದ್ರೆ ಕೇಳದೆ ಇದ್ದಾರ ನಾವೇನು ಮಾಡಕ್ಕಾಗಲ್ಲ. ಅದಕ್ಕೆ ಬನ್ನಿ ಒಳಕ್ಕೆ ನೀವು. ಏನಾಯ್ತು ಸೀತಾ, ಯಾಕೆ ಹಿಂಗ್ ಆಡ್ತೈತೆ ನಿಮ್ಮ ಮತ್ತೆ? ಚೆನ್ನಾಗಿ ಇದ್ರಿ ತಾನೇ ನೀನು ನಿಮ್ಮ ಮತ್ತೆ? ಎಲ್ರು ನಿಮ್ಮ ಮಾವ ಎಲ್ಲಿ ಹೋಗ್ತಾರೆ? ಕೆಲ್ಸಕ್ಕೆ ಹೋಗ್ತಾರಾ? ಅದಕ್ಕೆ ಕೆಲ್ಸಕ್ಕೆ ಹೋಗ್ತಾರೆ. ನಮ್ಮ ಅತ್ತೆ ಯಾಕೆ ಹಿಂಗ್ ಆಡ್ತೈತೋ ಏನೋ ಗೊತ್ತಿಲ್ಲ. ರಾಘು ಎಲ್ಲಿ? ಎಷ್ಟೊತ್ತಿಗೆ ಬರ್ತಾನೆ? ಇವಾಗ ಒಂದ್ ಸ್ವಲ್ಪ ಹೊತ್ತಿಗೆ ಬರ್ಬೋದು ಅತ್ತಿಗೆ. ಈಗ ಬರ್ತಾರೆ ಅನ್ಸುತ್ತೆ. ಕುತ್ಕೊಳ್ರಿ. ನಿಮ್ಗೆ ಟೀ ಮಾಡ್ಕೊಂಬರ್ಲಾ? ಟೀ ಬೇಡ, ಏನು ಬೇಡ, ಕುಕ್ಕ ಬಾ. ಇನ್ನೇ ಅದಕ್ಕೆ ಸಮಾಚಾರ? ಅಮ್ಮ ಹೆಂಗೈತೆ? ಚೆನ್ನಾಗೈತಾ? ಆಮೇಲೆ ಪಾಪು ಕರ್ಣ ಹೆಂಗಿದಾನೆ? ಎಲ್ಲರೂ ಚೆನ್ನಾಗಿದಾರಮ್ಮ. ನಿಮ್ಮ ಅತ್ತೆ ಯಾಕೆ ಹಿಂಗ್ ಆಡ್ತೈತೆ? ಏನಾಯ್ತು? ಜಿಲೇಬಿ ಅಕ್ಕ, ಯಾವಾಗ ಬಂದ್ರಿ? ಚೆನ್ನಾಗಿದ್ದೀರಾ? ಹ್ಞೂ ಕಣೋ, ನಾನು ಚೆನ್ನಾಗಿದ್ದೀನಿ ರಾಘು. ನಾನು ನಾಳೆ ಈ ಊರಿಗೆ ಬಂದು ತುಂಬಾ ದಿನಾನೇ ಆಯ್ತು. ನಿಮ್ಮನ್ನ ಮಾತಾಡ್ಸಕ್ಕಾಗಿರ್ಲಿಲ್ಲ ಅಷ್ಟೇನೆ. ನಮ್ಮ ಅಕ್ಕರ ಮನೆಗೆ ಬಂದಿದ್ದೆ. ಅವಳಿಗೆ ಹೆರಿಗೆ ಆಗೈತಲ್ವಾ, ನೋಡ್ಕೊಳಕ್ಕೆ ಯಾರು ಇಲ್ಲ ಅಂತ ಬಂದಿದ್ದೆ. ಈಗ ನಮ್ಮ ಅಜ್ಜಿ ಬೇರೆ ಐತೆ, ಈಗ ನಮ್ಮ ಅಜ್ಜಿನೇ ನೋಡ್ಕೊಳತ್ತೆ. ಪರವಾಗಿಲ್ಲ, ನಮ್ಮ ಅಕ್ಕನೂ ಅಲ್ಲಿ ಚೆನ್ನಾಗಿ ಓಡಾಡ್ತಾಳೆ. ಇನ್ನೇನು ಹೆರಿಗೆ ಇನ್ನೇನು ಮನೆಯಲ್ಲೇ ಆಯ್ತಲ್ವಾ? ನಾರ್ಮಲ್ ಹೆರಿಗೆ, ಏನು ಆಪರೇಷನ್ ಏನು ಇಲ್ವಲ್ಲ, ಚೆನ್ನಾಗೇ ಇದ್ದಾಳೆ. ನಾನು ಇನ್ನೊಂದು 2 ದಿವಸ ಬಿಟ್ಟು ಹೋಗೋಣ ಅಂತಿದ್ದೀನಿ ನಮ್ಮೂರಿಗೆ. ಹೌದಾ? ಇಷ್ಟು ದಿನಕ್ಕಾದ್ರೂ ಬಂದ್ರಲ್ಲ ನಮ್ಮ ಮನೆಗೆ. ಮತ್ತೆ ಮಾವ ಎಲ್ಲರೂ ಚೆನ್ನಾಗಿದ್ದಾರಾ? ಹ್ಞೂ ಕಣೋ ರಾಘು, ಎಲ್ಲರೂ ಚೆನ್ನಾಗಿದ್ದೀವಿ. ನೀನು ಚೆನ್ನಾಗಿದ್ಯಾ? ಕೆಲಸ ಹೆಂಗಿದೆ? ಪರವಾಗಿಲ್ಲ, ಚೆನ್ನಾಗಿದೆ ನನ್ನ ಕೆಲಸ. ತುಂಬ ಚೆನ್ನಾಗಿದೆ. ನಾನು ಇಷ್ಟಪಟ್ಟೆ ಮಾಡ್ತೀನಿ. ಸಂಬಳನೂ ಚೆನ್ನಾಗೇ ಇದೆ. ಏನು ತೊಂದರೆ ಏನೂ ಇಲ್ಲ. ಹೌದಾ? ಸರಿ ಸರಿ ಆಯ್ತು. ನಿನ್ ಗಾಡಿದು ಲೋನ್ ಎಲ್ಲ ಮುಗಿತಾ? ತೀರ್ತಾ? ಅದೇ ತೀರ್ತೈತೆ. ಅದಕ್ಕೆ ಸೀತಾ ಉಪ್ಪಿನಕಾಯಿ ಮಾಡಕ್ಕೆ ಹೋಗ್ತಾಳಲ್ಲ, ಆ ದುಡ್ಡು ತಗೊಂಡು ತಿಂಗಳ ಕಟ್ತಾ ಇದ್ದೀನಿ. ಎಲ್ಲ ಒಟ್ಟಿಗೆ ಸೇರಿಸಿ ಕಟ್ಟಿದ್ರೆ ಬೇಗ ಮುಗಿಯುತ್ತೆ ಅಂತನಾ. ಹೌದಾ? ಸರಿ ಸರಿ ಆಯ್ತು. ನೀನು ದುಡ್ಡು ಇಸ್ಕೊಂತಾ ಇರೋದು ನಿಮ್ಮ ಅಮ್ಮನಿಗೆ ಹೇಳಿಲ್ವಾ ನೀನು? ಅಯ್ಯೋ, ಹೇಳಿದ್ನೇನಪ್ಪ, ಮರ್ತಿದ್ದೀನಿ ಅನ್ಸುತ್ತೆ. ಹೇಳಿದ್ನೋ ಬಿಟ್ನೋ ಗೊತ್ತಿಲ್ಲ. ಯಾಕಕ್ಕ, ಏನಾಯ್ತು? ನಿನ್ಗೆ ಹೆಂಗೆ ಗೊತ್ತು ಈ ವಿಷಯ? ಯಾಕೆ ಅಂದ್ರೆ ನಿಮ್ಮಮ್ಮ ನಾನೇ ಎಲ್ಲನ ದುಡ್ಡು ಹಿಡ್ಕೊಂಡು ಅವ್ರ ಕೈ ಕೊಡ್ದಂಗಿದ್ದೀನಿ ನೀನು ಅಂತ ಸಿಟ್ಟು ಮಾಡ್ಕೊಂಡಿದ್ದಾರೆ. ಈಗ ನಮ್ಮ ಅತ್ತಿಗೆ ಮುಂದೆನೆ ಹೆಂಗೆಂಗೋ ಮಾತಾಡಿದ್ರು. ಸುಮ್ಮನೆ ಇರಿ ಅಂತ ಅಂದ್ರೂ ಹೇಳಿಲ್ಲ. ನಾನು ಅವತ್ತು ಹೇಳ್ತೀನಿ ಅಂದ್ರೆ ನಾನೇ ಹೇಳ್ತೀನಿ ಬಿಡು, ನೀನೇನು ಹೇಳಕ್ ಹೋಗ್ಬೇಡ ಅಂತ ನೀವೇ ಹೇಳಿದ್ರಿ. ಈಗ ನೋಡಿದ್ರೆ ಅತ್ತೆ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡವ್ರೆ. ನೀನೇ ಹೇಳಿಲ್ಲ, ನಾನು ಲೆಕ್ಕೋಕ್ಕಿಲ್ಲ ಈ ಮನೆಯಾಗೆ, ಹಂಗೆ ಹಿಂಗೆ ಅಂತನ ಅಂತಾರೆ. ಅಷ್ಟೇ ತಾನೇ, ಅಷ್ಟಕ್ಕೆಲ್ಲ ಯಾಕೆ ಬೇಜಾರು ಮಾಡ್ಕೊಂತೀಯ? ಬಿಡು ಸೀತಾ, ನಾನು ಇದ್ದೀನಲ್ಲ, ನಮ್ಮ ಅಮ್ಮಗೆ ಹೇಳ್ತೀನಿ ಬಿಡು. ನಮ್ಮ ಅಮ್ಮ ನಂಗೆಲ್ಲ ಬೇಜಾರು ಮಾಡ್ಕೊಂಬಲ್ಲ. ಸುಮ್ಮನೆ ಇರು, ನೀನೇನು ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ. ಹೋಗು. ಜಿಲೇಬಿ ಅಕ್ಕನಿಗೆ ಏನಾದರೂ ಟೀ ಕಾಫಿ ಏನಾದರೂ ಮಾಡ್ಕೊಟ್ಟಿಯೋ ಇಲ್ವೋ? ಸುಮ್ಮನೆ ಮಾತಾಡ್ತಿದ್ದೀರೋ? ಇನ್ನೂ ಇಲ್ಲ ಕಂಡ್ರಿ, ಅತ್ತಿಗೆ ಏನು ಬೇಡ ಕಾಪಿ ಗೀಪಿ ಏನೂ ಅಂತ ಕುತ್ಕೊಂಡು ಮಾತಾಡ್ತಿದ್ವಿ ಅಷ್ಟೇನೆ. ಮಾಡ್ಕೊಂಬರ್ಲ? ಈಗ ಕಾಸ್ಕೊಂಬರ್ಲಾ ಕಾಪಿನ? ಕಾಸ್ಕೊಂಬರಗು. ನನಗೂ ಜಿಲೇಬಿ ಅಕ್ಕನಿಗೂ ಇಬ್ಬರಿಗೂ ಸೇರಿಸಿ. ನಿನಗೂ ಬೇಕು ಅಂದರೆ ನಿನಗೂ ಕಾಸ್ಕೊಂಬ. ಸರಿ ಆಯ್ತು ಕಣ್ರಿ, ಕುತ್ಕೊಳ್ರಿ, ಬರ್ತೀನಿ. ಕುಕ್ಕಳರಾಗು, ಕುಕ್ಕ. ಕೆಲಸದಿಂದ ಬಂದು ಸಾಕಾಗಿರುತ್ತೆ ಪಾಪ, ಗಾಡಿ ಓಡಿಸ್ಕೊಂಡ್ ಬರ್ತೀಯಾ? ಹೌದಕ್ಕ, ಇನ್ನೇನು ನನಗೂ ರೂಢಿ ಆಗೈತಲ್ಲ ದಿನ ಗಾಡಿ ತಗೊಂಡೋಗಿ, ಅಷ್ಟೇನೇನು ಅಂತ ಸುಸ್ತಾಗಲ್ಲ. ಹೇಗೆ ಏನೇ ಆಗ್ಲಿ ನಿಮ್ಮ ಅಮ್ಮನಿಗೂ ನಿಮ್ಮ ಅಪ್ಪನಿಗೂ ಎಲ್ಲರಿಗೂ ಹೇಳಿನೇ ಮಾಡ್ಬೇಕು. ಅವ್ರು ಸಿಟ್ಟು ಮಾಡ್ಕೊಂಡ್ರೆ ನಿನ್ ಮೇಲೆ ಸಿಟ್ಟು ತೋರ್ಸಲ್ಲ, ಅವರು ಸೊಸೆ ಮೇಲೆ ಸಿಟ್ಟು ತೋರಿಸ್ತಾರೆ. ಇವಳೇ ಎಲ್ಲ ಹೇಳ್ಕೊಟ್ಟಿದ್ದಾಳೆ, ಇವಳೇ ಹೇಳ್ಬೇಡ ಅಂತ ಹೇಳಿದಾಳೆ ಅಂತನ ಸೊಸೆ ಮೇಲೆ ಸಿಟ್ಟು ತೋರಿಸ್ತಾರೆ ಕಣೋರಾಗು. ಮಗನ ಮೇಲೆ ಸಿಟ್ಟು ತೋರ್ಸಕ್ಕೆ ಅವ್ರಿಗೆ ಇಷ್ಟ ಆಗಲ್ಲ. ಆ ಸಿಟ್ಟು ಸೊಸೆ ಕಡೆ ತಿರುಗಿಸ್ತಾರೆ. ನೀನು ಹುಷಾರಾಗಿರ್ಬೇಕು ಇಬ್ರುನು. ಚೆನ್ನಾಗಿ ಮಾತಾಡ್ಸ್ಕೊಂಡು ನಿಮ್ಮ ಅಮ್ಮನಾಗ್ಲಿ ನಿನ್ನ ಹೆಂಡತಿನಾಗ್ಲಿ ಇಬ್ರುನು ಹೊಂದಾಣಿಕೆಯಿಂದನ ಮಾತಾಡ್ಸ್ಕೊಂಡು ಇರ್ಬೇಕು. ಅನುಸರಿಸ್ಕೊಂಡು ಹೋಗ್ಬೇಕು, ಗೊತ್ತಾಯ್ತಾ? ಸರಿ ಅಕ್ಕ, ಆಯಿತು. ಅಲ್ಲ, ನಮ್ಮಮ್ಮ ಯಾವತ್ತೂ ಹಿಂಗೆ ಮಾಡ್ತಿರ್ಲಿಲ್ಲ. ಇತ್ತೀಚೆಗೆ ಅಂತ ತುಂಬ ಬದಲಾಗಿತ್ತು. ಸೀತನೂ ದುಡಿತಾಳೆ ಅಂತನ ಏನು ಕೆಲಸನೇ ಹೇಳ್ತಾ ಇರಲಿಲ್ಲ, ಅವರೇ ಮಾಡೋರು. ಆದರೆ ಇವತ್ತು ಯಾಕೆ ಹಂಗೆ ಆಡ್ತೋ ಗೊತ್ತಿಲ್ಲ. ಹೋಗ್ಲಿ ಬಿಡಿ, ನಾನೆಲ್ಲ ಹೇಳ್ತೀನಿ, ಮಾತಾಡ್ತೀನಿ. ಸರಿಯಪ್ಪ ಆಯ್ತು. ಹಂಗೆ ಹೇಳ್ಕೊಂಡು ಹೆಂಡತಿ ಅಮ್ಮ ಭೇದ ಭಾವ ಮಾಡ್ದಂಗೆ ಚೆನ್ನಾಗಿ ನೋಡ್ಕೊ ಇಬ್ರು. ಸರಿ ಅಕ್ಕ, ಆಯಿತು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.